ನಮಸ್ಕಾರ ಸ್ನೇಹಿತರೆ, ಸಿದ್ದರಾಮ್ ಪಡಸಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮಗೆ ಇವತ್ತು ಒಂದು ಯಾವ ಅಪ್ಲಿಕೇಶನ್ ಬಗ್ಗೆ ಹೇಳ್ಕೊಡತ್ತೀನಿ ಅಂದ್ರೆ, ನೀವು ವ್ಯಾಪಾರ ಐತಿ, ನಿಮ್ಮದು ಸ್ವಂತ ವ್ಯಾಪಾರ ಐತಿ, ಬಿಸ್ನೆಸ್ ಐತಿ, ಅಂಗಡಿ ಐತಿ, ಪಾನ್ಪಟ್ಟಿ ಅಂಗಡಿ ಐತಿ, ಚಹಾ ಅಂಗಡಿ ಐತಿ, ನೆಟ್ ಸೆಂಟ್ರ್ ಐತಿ, ಯಾವುದೋ ಅಂಗಡಿ ಇರಲಿ, ಉದ್ರಿ ಭಾಳ ಹೋಗಿತ್ತಪ್ಪ, ನಮಗೆ ನೆನಪು ಉಳಿಯಂಗಿಲ್ಲ. ಮತ್ತು ನೆನಪು ಉಳಿದ್ರೂ ಏನು ಅಟ್ಟು ಕೊಡ್ದತಿ ಇಟ್ಟು ಕೊಡ್ದತಿ ಅಂತ ಹೇಳ್ತಾರೆ ಅವ್ರು. ಆಟ ಕೊಡ್ದೈತಿ ಇಟ್ಟು ಕೊಡ್ದೈತಿ ಅಂತ ಹೇಳ್ತಾರೆ. ನಾವು ಬುಕ್ನಾಗ ಹಚ್ಚಿಟ್ರೆ ಯಾವಾಗಾರ ದೀಪಾವಳಿಗೆ ಅದು ಅಂಗಡಿ ಸ್ವಚ್ಛ ಮಾಡಾಗ ಬುಕ್ ಹರಿತು, ಬುಕ್ ಕಳಿತು, ಅವಾಗೇನು ಮಾಡೋದು ಅಲ್ಲ. ಒಟ್ಟು ಅವ್ರಂತರೂ ಗಿರಾಕಿಗಳು ಸಿಕ್ಕಾಪಟ್ಟಿ ಸುಳ್ಳು ಹೇಳಿಬಿಡ್ತಾರೆ, ಇಲ್ಲ ಆಟ ಕೊಡೋದಿಲ್ಲ ಇಟ್ಟು ಕೊಡೋದಿಲ್ಲ ಅಂತ. ಅದಕ್ಕೊಂದು ಬೆಸ್ಟ್ ಅಪ್ಲಿಕೇಶನ್ ಯಾವುದಪ್ಪ ಅಂತಂದ್ರೆ, ಖಾತಾ ಬುಕ್ ಅಂತ ಒಂದು ಅಪ್ಲಿಕೇಶನ್ ಬರ್ತೈತಿ. ದಿ ಬೆಸ್ಟ್ ಅದು ಯೂಸ್. ಅಂದ್ರೆ ನೀವು ಮೊಬೈಲ್ ಕಳೀಲಿ ಹೊಡೀಲಿ ಏನು ಬೇಕಾದ್ರೆ ಮತ್ತೆ ಬ್ಯಾಕಪ್ ಮಾಡ್ಕೋಬೋದು. ಅಂದ್ರೆ ಅದನ್ನ ಯೂಸ್ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ನಾನು ಆಲ್ರೆಡಿ ಪ್ಲೇಸ್ಟೋರ್ನಾಗ ಹೋಗಿ ಖಾತಾ ಬುಕ್ ಅಂತ ಸರ್ಚ್ ಮಾಡಿರಿ. ಖಾತಾ ಬುಕ್ ಅಂತ ಸರ್ಚ್ ಮಾಡ್ಬೇಕು. ಇಲ್ಲಿ ಸಿಗುತ್ತೆ, ಆಲ್ರೆಡಿ ನಂದು ಓಪನ್ ಐತಿ, ಓಪನ್ ಮಾಡ್ಕೋಬೋದು. ನಾನು ನೋಡ್ಬೋದು ಇಲ್ಲಿ ನಾ ಎಷ್ಟು ಉದ್ರಿ ಕೊಟ್ಟೀನಿ, ನಂದು ಎಷ್ಟು ಸಾಲ ಐತಿ ಅಂತೇಳಿ ಎಲ್ಲ ನೋಡ್ಕೋಬೋದು. ಆಲ್ರೆಡಿ ನಂದೆಲ್ಲ ಪ್ರೊಫೈಲ್ ಅದು. ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋಣ, ಮೊಬೈಲ್ ನಂಬರ್ ಅದು ಹಾಕಿ ಪ್ರೊಸೀಡ್ ಆಗ್ಬೋದು. ಮುಂದೆ ಮೊಬೈಲ್ ನಂಬರ್ ಹಾಕಕ್ಕೆ ಬ್ಯಾಕಪ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊರಿ. ಇಲ್ಲಿ ನೋಡ್ಬೋದು, ನೀವು ಕೊಡುತ್ತೀರಿ ಗ್ರಾಹಕರು, ನಂದು ಹೆಸರು ಬಂದೈತಿ. ನೀವು ಕೊಡುತ್ತೀರಿ 3,21,000 ನನ್ನ ಸಾಲ ನೀವು ಕೊಡುತ್ತೀರಿ ಅಂದ್ರೆ ನಾನು ಇನ್ನೊಬ್ರಿಗೆ ಕೊಡ್ಬೇಕು ಅಷ್ಟು. 3,21,311 ರೂಪಾಯಿ ಐತಿ. ನೀವು ಪಡೆಯುತ್ತೀರಿ ಅಂದರೆ ನಾನು ಉದ್ರಿ ಇದೆ 2,78,409 ರೂಪಾಯಿ. ಆನ್ಲೈನ್ ಕಲೆಕ್ಷನ್ ನೀವು ಇದು ಎಲ್ಲ ಮಾಡ್ಕೋಬೋದು. ಗ್ರಾಹಕರನ್ನು ಸೇರಿಸಿ ಅಂದರೆ ಈಗ ನನಗೆ ಎಕ್ಸ್ ಅನ್ನವ ಒಂದಿಟ್ಟು ರೊಕ್ಕ ಕೊಡ್ಬೇಕು. ಎಷ್ಟು ಗ್ರಾಹಕರನ್ನು ಸೇರಿಸಿ ಎಕ್ಸ್ ಅನ್ನವ ಅವ್ನ ಮೊಬೈಲ್ ನಂಬರ್ ಹಾಕೋದಿಲ್ಲಿ. ಇವತ್ತು ಎಷ್ಟು ಉದ್ರಿ ಗ್ರಾಹಕರನ್ನು ಸೇರಿಸಿ ಅಂತ ಕ್ಲಿಕ್ ಮಾಡಿ ಎಷ್ಟು ಉದ್ರಿ ಕೊಡ್ಬೇಕು ನನಗವ. ಇವತ್ತು 4 ತಾರೀಕು ತಗೊಂಡು 4 ತಾರೀಕಿಗೆ 100 ರೂಪಾಯಿ. ಸೇವ್ ಮಾಡಿ ಅಂದರೆ ಏನು ಉತಾರಿ ವೈಧಾನ ಅಂತೇಳಿ ಹಿಂಗೆ ಸೇವ್ ಮಾಡಿ ಸೇವ್ ವಹಿವಾಟು ಉಳಿಸಲಾಗಿದೆ. ನೀವು ಮೆಸೇಜ್ ಅಂದ್ರೆ ಮೆಸೇಜು ಕಳಿಸ್ಬೋದು. ಹಂಗೆ ಮೆಸೇಜ್ ಆಯ್ತು ನೋಡಿ. ಈಗ ಮತ್ತು ಅವ ಒಂದು 2 ಇಲ್ಲಿ ಡೇಟ್ ಇರುತ್ತೆ ನೋಡಿ, 28. ಇಲ್ಲೆಲ್ಲ ಡೇಟು ಇರ್ತೈತಿ. ನೀವು ಯಾವ ಡೇಟಿಗೆ ಕೊಟ್ಟ ಯಾವ ಡೇಟಿಗೆ ಇಲ್ಲ ಅಂತೇಳಿ. ಮತ್ತು ನೀವು ಏನು ಮಾಡ್ಕೋಬೋದ, ನೀವು ಪಡೆದಿದ್ದೀರಿ ಅಂದ್ರೆ ಅವ ಬಂದು ಇವತ್ತು ಕೊಟ್ಟಪ್ಪ, 100 ರೂಪಾಯಿ ಪಡೆದಿದ್ದೀರಿ ಕೊಟ್ಟ, ಓಕೆ ಡನ್. ಹಿಂಗೆ ಮಾಡ್ಕೋಬೋದು. ನೀವು ಅಲ್ಲಿ ಪರ್ಮಿಷನ್ ಕೇಳ್ತೈತಿ. ಕಾಂಟ್ಯಾಕ್ಟ್ ಲಿಸ್ಟ್ ಕೊಟ್ಬಿಟ್ರಿಲ್ಲ, ಹಿಂಗೆಲ್ಲ ಇರ್ತೈತಿ ನೋಡಿರಿ. ಅವ್ರ ಹೆಸರು ಮ್ಯಾಗ ಎಷ್ಟು ಕೊಟ್ಟಾರ. ಇಲ್ಲಿ ಏನೋ ಎಮ್ಮೆನೋ 10,000 ಐತಿ, ಇಲ್ಲಿ 90 ಐತಿ, ಇಲ್ಲಿ ಶ್ರೀಶೈಲ ಹರಿಜನ್ 120 ಐತಿ, ಭಾರತೀಯ ಮನೆಗಳು 130 ಐತಿ, ಬಸವಪ್ಪ 360 ಐತಿ, ರಾಜ್ಯ ತಳವಾಡ 2,100 ಐತಿ. ಹಿಂಗೆಲ್ಲ ನೋಡ್ಕೋಬೋದು ನೀವು ಪೂರಾ ಅಷ್ಟು. ಇಲ್ಲಿ ಡೀಟೇಲ್ ತೋರಿಸಿಬಿಡ್ತದೆ ನಿಮ್ದೇನು ಎಷ್ಟು ಅಂದ್ರೆ ನೆನಪು ಉಳಿತೈತಿ. ಅಂದ್ರೆ ಬುಕ್ನ್ಯಾಗ ಬರೋದಿಟ್ರೆ ಬುಕ್ ಹರಿತು, ಏನಾಯ್ತು ನಾಳೆ ಕೊಡ್ತೀನಿ ನೀನು ಕೊಡ್ತೀನಿ ಅನ್ಕೋತ ಹಿಂಗೆ ಹಚ್ಚಿಬಿಟ್ರೆ ಅಂದ್ರೆ ನೀವು ಹೋದಾಗ ಈಗ ಹಿಂಗೆ ಮೆಸೇಜು ಕಳಿಸ್ಬೋದು. ನಾವು ರಿಮೈಂಡರ್ SMS ಕಳಿಸ್ಬೋದು. ಹಿಂಗೆ ಮೆಸೇಜ್ ಕಳಿಸ್ಬೋದು, ನೋಡ್ಬೋದು ನೀವು ಇಲ್ಲಿ. ಹಿಂಗೆ ವಾಟ್ಸಪ್ ರಿಮೈಂಡ್ರು ಮಾಡ್ಬೋದು ನೀವು. ಆಟೋಮೆಟಿಕ್ ತಾನೇ ತೊಗೊಂಬಿಡ್ತೈತೆ ಅದು ವಾಟ್ಸಪ್ಪಿಗೆ. ವಾಟ್ಸಪ್ ರಿಮೈಂಡ್ರನ್ನು ಕಳಿಸ್ಬೋದು ನೀವು. ಡೈರೆಕ್ಟ್ ವಾಟ್ಸಪ್ ತೊಗೋತದು. ಡೈರೆಕ್ಟ್ ಅವನ ಹೆಸರು ತೊಗೊಂಡ್ಬಿಡ್ತೈತಿ. ನಾವು ಕಳಿಸ್ಬಿಡ್ಬೋದು ನೀವು. ನನಗೆ ಕೊಡೋ ರಿಮೈಂಡ್ರ್ ಕಳಿಸ್ಬೋದು. ಮತ್ತು ನೀವು ಇಲ್ಲಿ ನಿಮ್ಮದು ಒಂದೇ ಬಿಸ್ನೆಸ್ ಇರೋಂಗಿಲ್ಲ, ಬೇರೆ ಬೇರೆನೂ ಇರ್ತೈತೆ. ಆವಾಗ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ಆಗ ಇಲ್ಲಿ ನಾನು ಸಿದ್ದರಾಮ್ ಪಡಸಲಿಗೆ ಇದು ಬೇರೆ ಕೈಗಡ ಕೊಟ್ಟಿದ್ದು ಖಾಲಿ ಟಾಕಿ ಎನರ್ಜಿ ಅಂಗಡಿ ಬಾಕಿ ಸಿದ್ದರಾಮ ರೀಚಾರ್ಜ್. ನಂದು ರೀಚಾರ್ಜ್ ಕೊಡೋದು ಇಷ್ಟು ಇರ್ತೈತಿ. ನಾನು ರೀಚಾರ್ಜದ ನೀವು ಕೊಡೋದು 77 ಐತಿ, ನನಗೆ ಬರೋದು 11,700 ಐತಿ. ಇದೇ ಉದ್ರಿ ಕೊಡಕ್ಕೆ ಹೋಗ್ಬಾರ್ದು ಮೊದಲೇ. ಮತ್ತು ಏನು ಕೊಟ್ರು ಏನು ಮಾಡೋದು, ಹೋಗೋದು ಅದು. ಮತ್ತು ಹಿಂಗೆ ತೊಗೊಂಡು ಇಲ್ಲಿ ನೋಡಿ ಮನೆ ಖರ್ಚು ಹಚ್ಚಿಟ್ಟಿನ. ಇದ್ರೊಳಗೆ ಮನೆ ಖರ್ಚು ಇಲ್ಲೇ ಐತಿ. ಮನೆಗೆ ಎಟ್ಟೆಟ್ಟು ಹಾಕಿನ ಅಂತೇಳಿ ನಮ್ಮ ಮೇನ್ ಪೇಜಿಗೆ ಬರೋದೀಗ. ನಾ ಭಾಳ ಇದನ್ನ ಯೂಸ್ ಮಾಡ್ತೀನಿ, ಯಾವುದು ಸಿದ್ದರಾಮ್ ಪಡಸಲಿ ನಂದೇ ಯೂಸ್ ಮಾಡ್ತೀನಿ. ಹಿಂಗೆ ನಿಮ್ಮ ವ್ಯಾಪಾರವನ್ನು ವೃದ್ಧಿ ಮಾಡ್ಕೋಬೋದು. ಮತ್ತು ಇದು ಇಲ್ಲಲ್ಲ, ಸೇಫ್ ಇರ್ತೈತಿ. ಈ ಪ್ರಕಾರ ನೀವು ಮಾಡ್ಕೋಬೋದು. ಮುಂದಿನ ಹಿಂಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.